ಮತ್ತೊಮ್ಮೆ ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ನಿಮ್ಮ ಎಲ್ಲರಿಗೂ ಒಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಅದೇನಪ್ಪ ಅಂತೇಳಿ ಅಂದ್ರೆ ಆರ್ಮಿ ಒಳಗೆ ಸಿವಿಲಿಯನ್ ಪೋಸ್ಟ್ಗಳನ್ನ ಕರೆದಾನ. ಆರ್ಮಿ ಒಳಗೆ ಜಾಬ್ ಮಾಡೋಕೆ ಯಾರ್ಯಾರು ಇಂಟ್ರೆಸ್ಟ್ ಪಡ್ತಿರಲಿಲ್ಲ, 10th ಮುಗಿಸಿ PUC ಮುಗಿಸಿ ಸಪೋಸ್ ಡಿಗ್ರಿ ಮುಗಿಸಿ ಏನಾದರೂ ನೀವು ಆರ್ಮಿ ಒಳಗೆ ನಾವು ಜಾಬ್ ಮಾಡಬೇಕು ಅಂತ ಏನಾದ್ರು ನಿರೀಕ್ಷೆ ಒಳಗಿದ್ರಂದ್ರೆ ಅವ್ರಿಗೊಂದಿದೆ ಬೆಸ್ಟ್ ಆಪರ್ಚುನಿಟಿ ಐತಿ. ಇದ್ರೊಳಗೆ ನಿಮ್ದು 10th ಜಸ್ಟ್ ಪಾಸ್ ಆಗಿದ್ರು ನೀವು ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ. ಮತ್ತು ಇದಕ್ಕೊಂದು ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಒಂದು ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಆರ್ಮಿ ಒಳಗೆ ನಿಮ್ಗೆ ಜಾಬ್ ಸಿಗುತ್ತೆ. ಈ ಜಾಬ್ ಎಲ್ಲಪ್ಪ ಅಂದ್ರೆ ಇಲ್ಲೇ ನಮ್ಮ ಬೆಂಗಳೂರು ಒಳಗೆ ಇರುವಂಥದ್ದು. ಅದು ಯಾವ ಸೆಂಟ್ರ್ ಅಂದ್ರೆ ASC ಸೆಂಟ್ರ್. ASC ಸೆಂಟ್ರ್ ಅಂದ್ರೆ ಆರ್ಮಿ ಸರ್ವಿಸ್ ಕ್ರಾಪ್ಸ್ ಅಂತೇಳಿ ಬರ್ತೈತಿ. ಅದ್ರೊಳಗೆ ಸಿವಿಲಿಯನ್ ಪೋಸ್ಟ್ ಖಾಲಿ ಇರುವಂಥದ್ದು. ಅದ್ರೊಳಗೆ ಡ್ರೈವರ್ ಐತ್ರಿ, ಮತ್ತು ಕುಕ್ಕ, ಸಿವಿಲಿಯನ್ ಕ್ಯಾಟ್ರಿಂಗ್ ಇನ್ಸ್ಟ್ರಕ್ಟರ ಅಂಥೇಳಿ ಬಹಳಷ್ಟು ವೇಕೆನ್ಸಿಯನ್ನು ಕರೆದಾನ. ಮತ್ತು ಆಯಾ ರಾಜ್ಯವಾರನು ಕರೆದಾನ, ಡಿವೈಡೆಂಟ್ ಮಾಡಿದಾನ. ಈಗ ಪ್ರೆಸೆಂಟ್ ಈಗ ಇದ್ರೊಳಗೆ ಸೌತ್ ATC ಒಳಗೆ 2 ಮತ್ತು ನಾರ್ತ್ ATC ಒಳಗೆ 2 ಟೋಟಲ್ ಕರೆದಾನ. ಇಲ್ಲಿ ನೋಡ್ಬೋದು. ಮೊದಲೇದಾಗಿ ಇದು ಮತ್ತು ಯಾವುದೇ ರೀತಿಯಾದಂತಹ ಆನ್ಲೈನ್ ಅಪ್ಲಿಕೇಶನ್ ಇರೋಂಗಿಲ್ಲ, ಆಫ್ಲೈನ್ ಅಪ್ಲಿಕೇಶನ್ ಇರ್ತಿ. ಮತ್ತು ಅದನ್ನು ಅಪ್ಲಿಕೇಶನ್ ಹೆಂಗೆ ಹಾಕ್ಬೇಕು ಅನ್ನೋದು ನಿಮ್ಗೆ ನಾನು ನೆಕ್ಸ್ಟ್ ವೀಡಿಯೋದಾಗ ತಿಳಿಸ್ಕೊಡ್ತಾನು. ಅದಕ್ಕೆ ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾವು ಬಿಡುವಂಥ ಉದ್ಯೋಗ ವಿಡಿಯೋಗಳು ನಿಮಗೆ ಬಹಳ ಬೇಗ ಬಂದು ತಲುಪ್ತಾವು. ಮತ್ತು ಇಲ್ಲಿ ನೋಡಿರಿ, ಮೊದಲೇದಾಗಿ ಖಾಲಿ ಇರುವಂಥದ್ದು ಕುಕ್ ಹುದ್ದೆ ಖಾಲಿ ಇರುವಂಥದ್ದು ಇಲ್ಲಿ ನೀವು ನೋಡ್ಬೋದು. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ರೀ. ಅದನ್ನು ಮೊದಲು ನಾವು ತಿಳ್ಕೊಬೇಕು. ಯಾವುದೇ ರೀತಿಯ ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಐತಿ. ಮತ್ತು ಟೋಟಲ್ ಪೋಸ್ಟ್ಗಳು 16 ಅದಾವ. ಇದ್ರೊಳಗೆ STಗೆ 6 ಅದಾವ, OBCಗೆ 9 ಮತ್ತು EWCಗೆ 1 ಐತಿ. ಇಲ್ಲಿ ನೋಡ್ಬೋದು ಕುಕ್ ಅಂತ ಹೇಳ್ಬಿಟ್ಟು. ಮತ್ತು ಸಿವಿಲ್ ಕ್ಯಾಟರಿಂಗ್ ಅದರೊಳಗೆ ಟೋಟಲ್ 33 ಪೋಸ್ಟ್ ಅದಾವ. ಅನ್ರಿಸರ್ವ್ ಕ್ಯಾಟಗರಿಗೆ 11, SCಗೆ 6, STಗೆ 3, OBCಗೆ 9, EWCಗೆ 4. ಟೋಟಲ್ ಪೋಸ್ಟ್ಗಳು ಹೇಳ್ತಾನೆ ರೀ. ಡಿವೈಡ್ ಅಂತ ನೀವು ವೀಡಿಯೋ ಪಾಸ್ ಮಾಡಿ ನೋಡ್ಕೊರಿ, ಯಾಕಂದರೆ ಮತ್ತು ವೀಡಿಯೋ ಲೆಂತಿ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು MTS ಚೌಕಿದಾರ್ ಅಂತ ಹೇಳ್ಬಿಟ್ಟು ಟೋಟಲ್ 128 ಪೋಸ್ಟ್ ಅದ ನೋಡ್ರಿ. ಇದಕ್ಕೆ ಮತ್ತು ಎಕ್ಸಾಮು ಭಾಳ ಹಾರ್ಡ್ ಇರೋಂಗಿಲ್ಲ, ಭಾಳ ಹೆಚ್ಚಿಗೆ ಇದನ್ನು ಕೇಳಂಗಿಲ್ಲವ. ನೀವು 10th ಜಸ್ಟ್ ಪಾಸ್ ಆಗಿರಂದ್ರೆ ಇವಕ್ಕೆ ಅಪ್ಲಿಕೇಶನ್ ಹಾಕೋಕೆ ನಡೀತೈತಿ. MTS ಚೌಕಿದಾರ್ ನೋಡಿರಿ 128 ಪೋಸ್ಟ್ಗಳು ಅದಾವ. ಮತ್ತು ಟೀನ್ ಸ್ಮಿತ್ ಅಂತ ಹೇಳ್ಬಿಟ್ಟು ಟೋಟಲ್ 1 ಪೋಸ್ಟ್ ಐತಿ. ನೆಕ್ಸ್ಟ್ EBR ಅಂತ ಹೇಳ್ಬಿಟ್ಟು ಅದು 2 ಪೋಸ್ಟ್ಗಳು ಅದಾವ. ಮತ್ತು ಬಾರ್ಬರ್ 5 ಪೋಸ್ಟ್ ಇದಾವೆ. ಮತ್ತು ಕ್ಯಾಂಪ್ ಗಾರ್ಡ್ ಅಂತ ಹೇಳ್ಬಿಟ್ಟು ಟೋಟಲ್ 19 ಪೋಸ್ಟ್ ಅದಾವ, ಇಲ್ಲಿ ನೋಡ್ಬೋದು. ಮತ್ತು ನೆಕ್ಸ್ಟ್ MTS ಮಾಲಿಬಾರ್ ಗಾರ್ಡರ್ ಅಂತ ಹೇಳ್ಬಿಟ್ಟು 1 ಪೋಸ್ಟ್ ಐತಿ. MTS ಮೆಸೆಂಜರ್ 4 ಪೋಸ್ಟ್ ಅದಾವ. ಟೋಟಲ್ 209 ಪೋಸ್ಟ್ಗಳು ಅದಾವ. ಇದೆಲ್ಲಿ ನಮ್ಮ ಬೆಂಗಳೂರು ಒಳಗೆ. ಮತ್ತು ನಾರ್ತ್ ASC ನಾರ್ತ್ ಒಳಗಂದ್ರೆ ಇದು ಬೆಂಗಳೂರು ಒಳಗೆಲ್ಲ. ಇಲ್ಲಿ ನೋಡ್ಬೋದು. ಮೊದಲೇದಾಗಿ ಸ್ಟೇಷನ್ ಆಫೀಸರ್ ಅಂತ ಹೇಳ್ಬಿಟ್ಟು ಟೋಟಲ್ 1 ಪೋಸ್ಟ್ ಐತಿ. ಫೈರ್ಮ್ಯಾನ್ ನೋಡ್ರಿ, ಇದ್ರೊಳಗೆ ಮೇನ್ ಪಾಯಿಂಟ್ ಅಂದ್ರೆ ಫೈರ್ಮ್ಯಾನ್. ನಾನು ಹಿಂದಿನ ವೀಡಿಯೋದಾಗ AOC ಒಳಗೆ ಕರ್ದಾನ. ಇದು ASC ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಅದ ಬೇರೆ ಇದ ಬೇರೆ. ಅದು ಆನ್ಲೈನ್ ಅಪ್ಲಿಕೇಶನ್ ಐತಿ, ಇದು ಆಫ್ಲೈನ್ ಅಪ್ಲಿಕೇಶನ್ ಐತಿ. ಇದು ASC, ಅದು ಆರ್ಮಿ ಆರ್ಡಿನೆನ್ಸ್ ಕ್ರಾಪ್ಸ, ಇದು ಆರ್ಮಿ ಸರ್ವಿಸ್ ಕ್ರಾಪ್ಸ್ ಅಂತ ಹೇಳ್ಬಿಟ್ಟು ಡಿವೈಡೆಂಟ್ ಅದಾವ. 2 ಒಂದೇ ಅಲ್ಲ. ಇವು ಟೋಟಲ್ 59 ಪೋಸ್ಟ್ ಅದ ನೋಡಿರಿ. ಮತ್ತು ನೆಕ್ಸ್ಟ್ ಫೈರ್ ಇಂಜಿನ್ ಡ್ರೈವರ್ 13 ಪೋಸ್ಟ್ ಅದಾವ. ಫೈರ್ ಪೆಟ್ಟರ್ 3 ಪೋಸ್ಟ್ ಅದಾವ. ಮತ್ತು ಸಿವಿಲಿಯನ್ ಮೋಟಾರ್ ಡ್ರೈವರ್ 153 ಪೋಸ್ಟ್ಗಳು ಅದಾವ. ಆರ್ಮಿ ಒಳಗೆ ಏನಾರು ನೀವು ಡ್ರೈವಿಂಗ್ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂದರೆ ನಿಮ್ಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಇದನ್ನೆಲ್ಲರೂ ಸದುಪಯೋಗ ಮಾಡ್ಕೊರಿ. ಮತ್ತು ಕ್ಲೀನರ್ ಅಂತ ಹೇಳ್ಬಿಟ್ಟು 20 ಪೋಸ್ಟ್ ಅದಾವ. ಮತ್ತು ASC ಸೆಂಟ್ರ್ ಸೌತ್ 2 ATC ಒಳಗೆ ಖಾಲಿ. ಮತ್ತು ಎಲ್ಲೆಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿದಾವ ಅಂತ ಹೇಳ್ಬಿಟ್ಟು ಇದ್ರೊಳಗೆ ಎಲ್ಲ ಡಿವೈಡೆಂಟ್ ಮಾಡಿದಾನೆ. ಇಲ್ಲಿ ನೋಡ್ಬೋದು. ಅಳ್ನಾವರ್, ಸಿಕಂದರಾಬಾದ್ ಇವೆಲ್ಲ ಡಿವೈಡೆಂಟ್ ಅದಾನು. ನೀವು ವಿಡಿಯೋ ಪಾಸ್ ಮಾಡಿಬಿಟ್ಟು ನೋಡ್ಕೋಬೋದು. ಅಕಸ್ಮಾತ್ ವಿಡಿಯೋ ಪಾಸ್ ಮಾಡೋಕೆ ಇದಾಗಲಿಲ್ಲ ಅಂದ್ರೆ ನಂಗೆ ಕಮೆಂಟ್ ಒಳಗೆ ಲಿಂಕ್ ಅದು ಕಳಿಸ್ರಿ, ನಾನು ನಿಮ್ಗೆ ನೋಟಿಫಿಕೇಷನ್ ಕಳಿಸ್ಕೊಡ್ತಾನು. ಮತ್ತು ಇಲ್ಲಿ ನೋಡಿರಿ ಚೆನ್ನೈ, ಜಲಂಧರು ಎಲ್ಲ ಖಾಲಿ ಅದಾವ. ಇಲ್ಲಿ ಬೆಂಗಳೂರು ನೋಡಿದ MTS ಮೆಸೆಂಜರ್ 3 ಪೋಸ್ಟ್ ಬೆಂಗಳೂರು ಖಾಲಿ ಅದಾವೆ ನೋಡ್ರಿದ ಇಲ್ಲಿ ಖಾಲಿ ಇರುವಂತಹದ್ದು. ಮತ್ತು ಇದಕ್ಕೇನು ಜಸ್ಟ್ ನಿಮ್ದು ಏನು 10th ಪಾಸ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ನಡೀತೈತಿ. ಇವೆಲ್ಲ 10th ಬೇಸ್, ಸೆಕೆಂಡ್ PUC ಬೇಸ್ ಮ್ಯಾಗ ಅದಾವೆ. ಯಾವುದೇ ರೀತಿಯಾದಂಥ ಹೆಚ್ಚಿಗೆ ಕ್ವಾಲಿಫಿಕೇಷನನ್ನು ಕೇಳಿಲ್ಲಿವ.
ಇಲ್ಲಿ ಕೊಟ್ಟ ನೋಡ್ರಿ ಇದ ಟಿನ್ ಸ್ಮಿತ್ ಅಂತ ಹೇಳ್ಬಿಟ್ಟು 10th ಆಗಿತ್ತಂದ್ರೆ ಅಪ್ಲಿಕೇಶನ್ ಹಾಕ್ಬೋದು. EBR ಇದು ಮೆಟ್ರಿಕ್ಯುಲೇಷನ್ ಆಗಿರಬೇಕು. ಮತ್ತು ನೆಕ್ಸ್ಟ್ ಬಾರ್ಬರ್ ಇದು ಮೆಟ್ರಿಕ್ಯುಲೇಷನ್. ಮತ್ತು ನೀವು ಆ ಟ್ರೇಡ್ ಒಳಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಮತ್ತು ಕ್ಯಾಂಪ್ ಗಾರ್ಡ್ಗೆ ಅದು 10th ಆಗಿರಬೇಕು. MTS ಮಾಲಿ ಇದಕ್ಕೂ 10th ಆಗಿರಬೇಕು. MTS ಮೆಸೆಂಜರ್ ಇದಕ್ಕೂ 10th ಆಗಿರಬೇಕು. ಇವೆಲ್ಲ 10th ಬೇಸ್ ಮ್ಯಾಗ ಸೆಕ್ಷನ್ ಆಫೀಸರ್ ಒಂದು 2nd PUC ಮ್ಯಾಗ ಐತಿ. ಫೈರ್ಮ್ಯಾನ್ ನೋಡ್ರಿದ ಫೈರ್ಮನ್ನು ಇದ 10th ಮ್ಯಾಗ ಐತಿ. ಮತ್ತು ನೆಕ್ಸ್ಟ್ ಫೈರ್ ಇಂಜಿನ್ ಡ್ರೈವರು ಇದು 10th ಮ್ಯಾಗ ಐತಿ. ಇವೆಲ್ಲ 10th ಮ್ಯಾಗ ಅದಾವ್ರಿ. ಕ್ಲೀನರು, ಕುಕ್ಕು, ಸಿವಿಲಿಯನ್ ಮೋಟರ್ ಡ್ರೈವರು. ಮತ್ತು ಡ್ರೈವರ್ ಪೋಸ್ಟಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಐತಿ ನೋಡ್ರಿ. ಇದು 153 ಪೋಸ್ಟ್ಗಳು ಅದಾವ. ಬೆಸ್ಟ್ ಆಪರ್ಚುನಿಟಿ ಐತಿ. ನೀವು ಇದನ್ನೆಲ್ಲ ಸದುಪಯೋಗ ಪಡ್ಕೊರಿ. ಮತ್ತು ಇದಕ್ಕೆ ಏಜ್ ಲಿಮಿಟ ಜನರಲ್ ಕೊಟ್ಟ ನೋಡ್ರಿ 18ರಿಂದ 27 ವರ್ಷ ಮಟ್ಟ ಡ್ರೈವರ್ ಪೋಸ್ಟಿಗೆ ಐತಿ. ಮತ್ತು ಉಳಿಕೆದ 18ರಿಂದ 25 ಐತಿ. ಮತ್ತು OBC SC STಗೆಲ್ಲ ಏಜ್ ರಿಲ್ಯಾಕ್ಸೇಷನ್ ಐತೆ ಕಂಪಲ್ಸರಿ. ಮತ್ತು ಇದನ್ನು ನೆಕ್ಸ್ಟ್ ಇದ್ರ ಕ್ಲೋಸಿಂಗ್ ಡೇಟಾ ಅಂದರೆ ಇನ್ನು 21 ದಿನವರೆಗೂ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹೆಂಗಪ್ಪ ಅಂತ ಹೇಳಿದ್ರೆ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಕತಿ. ಅದನ್ನು ಹೆಂಗೆ ಹಾಕೋದ ಮತ್ತು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತಾನು. ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ.